ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗೌಡರ ಮನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಇವತ್ತಿನ ವ್ಲಾಗ್ ಬಂದು ಮಂಗಳವಾರ ಬೆಳಗ್ಗಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತೊಂದು ಕ್ಲೀನಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬ ಜನ ಕೇಳ್ತಿರ್ತೀರಾ, ಅಕ್ಕ ಕ್ಲೀನಿಂಗ್ ವ್ಲಾಗನ್ನು ಹಾಕಿ ಅಂತ. ಸೊ ಇವತ್ತು ಕ್ಲೀನಿಂಗ್ ವ್ಲಾಗ್ ಬರ್ತದೆ. ನೋಡಿ, ಹಬ್ಬ ಅಲ್ವಾ, ಶಿವರಾತ್ರಿ ಹಬ್ಬ, ಹೇಗೋ ಹಬ್ಬ ಕ್ಲೀನ್ ಮಾಡ್ಕೋತಿದ್ದೆ. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮಗನ ಹತ್ರ ಕೂತಿದ್ದೆ. ಸ್ವಲ್ಪ ಹೊತ್ತು ಎಕ್ಸಾಮ್ಸ್ ಎಲ್ಲ ಬೆಳಗ್ಗೆ ಎದ್ದು ಓದಿಸ್ತಿದ್ದೀನಿ. ಸೊ ಅವನಿಗೆ ಓದಕ್ಕೆ ಬಿಟ್ಟರೆ ಏನು ಮಾಡ್ತಾನೆ, ಬೆಳಗ್ಗೆ ಹೊತ್ತು ನಿದ್ದೆ ಅಲ್ವಾ, ನಮಗೆ ಅಷ್ಟೇ ನಿದ್ದೆ. ಸೊ ಮಲಗಿಬಿಡ್ತಾನೆ. ಅವನ ಹತ್ರ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡ್ರೆ ಆರಾಮಾಗಿ ಸರಿ ಹೋಗ್ತಾನೆ. ಅವನು ಇದ್ದಾರೆ, ಅವ್ನಿಗೊಂಥರ ಅಟೆನ್ಷನ್ ಬರುತ್ತಲ್ಲ, ಆಮೇಲೆ ಎದ್ದು ಬಂದರೆ ಓದ್ಕೋತಾನೆ. ಸೊ ಅದಕ್ಕೆ ಅವನ ಹತ್ರ ಕೂತಿದ್ದೆ. ಎದ್ದು ಬಂದು ಕಸ ಗುಡಿಸಿ ಒರೆಸಿ ಆಚೆ ರಂಗೋಲಿ ಹಾಕ್ತಾಯಿನಿ. ಹೆಣ್ಮಕ್ಳಿಗೆ ಏನೇ ಕೆಲಸ ತಪ್ಪಿದ್ರು ಬಾಗಿಲು ತೊಳೆದು ನೀರು ಹಾಕೋದು ಮಾತ್ರ ತಪ್ಪಲ್ಲ ಅಲ್ವಾ. ಹಾಗೆ ಈ ಬಾಕ್ಸ್ ನೋಡ್ಬೋದು ನೀವು. ಈ ರೀತಿ ಒಂದು ಬಾಕ್ಸನ್ನು ಇಟ್ಕೊಂಡ್ಬಿಟ್ರೆ ಅರಿಶಿನ, ಕುಂಕುಮ, ಹಾಗೆ ರಂಗೋಲಿ ಪೌಡರು, ಕಲರ್ಸು ಎಲ್ಲದನ್ನು ಕೂಡ ನೀಟಾಗಿ ಇಟ್ಕೋಬೋದು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಹೊಸ್ಲಿಗೆ ಅರಿಶಿನ ಕುಂಕುಮ ಇಡಬೇಕಂದ್ರೆ ದೇವ್ರ ಮನೆಗೆ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ನಾವೇನು ಸ್ನಾನ ಇನ್ನೂ ಮಾಡಿರಲ್ಲ. ಸೊ ಆಚೆ ಕಪ್ಗಳಲ್ಲಿ ಇಟ್ಕೊಂಡಿರ್ತೀವಿ. ಅದ್ರ ಬದಲು ಈ ರೀತಿ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ನೀಟಾಗಿರುತ್ತೆ, ಆರ್ಗನೈಸಾಗಿ. 100 ರೂಪೀಸ್ ಇಲ್ಲ 60 ರೂಪೀಸ್ ಕೊಟ್ಟರೆ ಈ ಥರ ಬಾಕ್ಸ್ ಸಿಗುತ್ತೆ ನಿಮಗೆ. ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಕಿಚನ್ಗೆ. ಸೊ ಕಿಚನ್ಗೆ ಇಕ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಟಿಫನ್ನು ಸಾಂಬಾರು ಎರಡು ಒಟ್ಟಿಗೆ ಆಗಬೇಕು, ಇಲ್ಲ ಅಂದರೆ ಮತ್ತು ನನಗೆ ಕೆಲಸ ಸಂಜೆ ಮಗನ ಓದಿಸೋದಿರುತ್ತಲ್ಲ, ಆದಷ್ಟು ಬೆಳಗ್ಗೆನೇ ಸಾಂಬಾರು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಧ್ಯಾಹ್ನಕ್ಕಾಗುತ್ತೆ, ಬೆಳಗ್ಗೆ ಟಿಫನು, ಮಧ್ಯಾಹ್ನಕ್ಕೆ ರಾತ್ರಿಗೆ ಸಾಂಬಾರು ಆಗುತ್ತೆ. ಅಕಸ್ಮಾತ್ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ರಾತ್ರಿ ಏನಾದರೂ ಸಾಂಬಾರು ಮಾಡಿದ್ರೆ ಅದನ್ನೇ ಮಧ್ಯಾಹ್ನಕ್ಕೆ ತಿನ್ಕೋತೀವಿ. ಹಾಗೆ ಸೊ ಆದಷ್ಟು ಬೆಳಗ್ಗೆ ಮಾಡಿಬಿಟ್ರೆ, ಈಗ ಎಕ್ಸಾಮ್ ಟೈಮ್ ಅಲ್ವಾ, ಓದ್ಸೋಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇದ್ಕಿದ ಬೇಳೆ ಇಟ್ಟಿದ್ದೆ. ಅದೊಂಥರ ಆಗಿತ್ತು ಕಾಳು. ಸೊ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಗಂಜಿ ಮಾಡೋಣ ಅಂತ ಅಂದ್ಬಿಟ್ಟು ಗಂಜಿಗೆ ಇಟ್ಟಿದ್ದೀನಿ ಒಂದು ಕಡೆ. ನಾನೇನು ತೋರಿಸಿದ್ದೀನಲ್ಲ ಮಾಲ್ಟ್ ಪೌಡರು, ರಾಗಿ ಮಾಲ್ಟ್ ಪೌಡರು, ಸೊ ಅದು ಇನ್ನೊಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ. ಸೊ ನಿಮಗೂ ಯಾರಿಗಾದರೂ ಮಾಲ್ಟ್ ಪೌಡರ್ ಬೇಕು ಅಂತಂದರೆ ಆರ್ಡರ್ ಮಾಡಿ, 1/2 kg ಸಿಗುತ್ತೆ ಪ್ಯಾಕಿಂಗಲ್ಲಿ. ಸೊ ನಿಮಗೆ ಎಷ್ಟು ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಿಮ್ಗೆ ಎಲ್ಲೇ ಇದ್ದರೂ ಕೂಡ ನಾನು ಅದನ್ನ ಕೊರಿಯರ್ ಮಾಡ್ತೀನಿ, ಓಕೆನಾ. ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ, ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಮತ್ತು ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಒಂದಷ್ಟು ಪಾತ್ರೆಗಳೆಲ್ಲ ಇತ್ತು ತೊಳಿತೀವಿ. ರಾತ್ರಿ ಏನು ಕೂಡ ತೊಳೆದಿಲ್ಲ, ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋಲಿ ನೋಡಿರ್ತೀರ. ಸೊ ಅಮ್ಮನ ಮನೆಯಿಂದ ಬಂದ ಮೇಲೆ ಅಮ್ಮ ಸಾಂಬಾರು ಕೊಟ್ಟಿದ್ರು, ಅದೆಲ್ಲ ತಿಂದ್ವಿ. ಅದನ್ನು ಪಾತ್ರೆಗಳು ಏನೂ ತೊಳ್ತಿರಲಿಲ್ಲ, ಎಲ್ಲ ಹಾಗೆ ಇತ್ತು. ಟಯರ್ಡ್ ಆಗಿತ್ತು ಚಿಕ್ಕಪೇಟೆ ಎಲ್ಲ ಓಡಾಡಿ. ಸೊ ಅದಕ್ಕೆ ಹಸ್ಬೆಂಡು ಇವಾಗ ತೊಳ್ಕೊಡ್ತಾಯಿದ್ರು ಪಾತ್ರೆ ಎಲ್ಲ. ಸೊ ನಾನು ಅಡುಗೆ ಮಾಡ್ಕೋತಾ ಇದ್ದೆ ಹೀಗೆ. ಸೊ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು, ಅಡುಗೆ ಮಾಡಿ ಮಗನ ಹಸ್ಬೆಂಡ್ನ ಕಳಿಸ್ಬಿಟ್ಟು ಆಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿರುವಂಥದ್ದು. ಸೊ ನೋಡ್ಬೋದು, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ರೂಮಿಂದ. ನೀವು ಯಾವತ್ತೇ ಆಗಲಿ ಕ್ಲೀನ್ ಮಾಡಬೇಕು ಅಂತ ಅಂದರೆ ಒಂದು ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನು ಅಂತ. ಆ ಒಂದು ಪ್ಲೇಸ್ಗೆ ಹೋದ್ಮೇಲೆ ಆ ಒಂದು ಪ್ಲೇಸನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕಾಗುತ್ತೆ. ಸೊ ಆ್ಯಕ್ಚುಲಿ ನಾನು ಊರಿಗೂ ಕೂಡ ಹೋಗೋದಿದೆ ಇವತ್ತು. ಅಜ್ಜಿ ನೋಡಬೇಕು ಅಂತ ಅಂದ್ಕೋತಾ ಇದ್ದೀನಿ, ಯಾಕೋ ಹೋಗಲಿಲ್ಲ ಒಂದು ವಾರದಿಂದ. ಸೊ ಅಜ್ಜಿ ನೋಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿ. ಇವತ್ತು ಸೋಮವಾರ ಬೇರೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನಾನಿಲ್ಲಿ ಫಸ್ಟು ಪೊರ್ಕೆಯಲ್ಲಿ ನೀಟಾಗಿ ಧೂಳೇನು ಇರಲಿಲ್ಲ, ಗೂಡುಗಳೇನಿರಲಿಲ್ಲ. ಸೊ ಅದಕ್ಕೆ ಇರಲಿ ಒಂದು ಸತಿ ಅಂತ ನೀಟಾಗೆಲ್ಲ ಉದುರಿಸ್ಕೊಂಬಿಟ್ಟು ಈ ರೀತಿ ಒಂದು ಬ್ರಷನ್ನು ತೊಗೊಂಡಿದ್ದೆ ನಾನು. ತುಂಬ ಚೆನ್ನಾಗಿದೆ ಇದು. ಕ್ಲಾತ್ದು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು, 100 ರೂಪೀಸ್ ಏನೋ ಅಷ್ಟೇ. ನಾನು ಆ್ಯಕ್ಚುಲಿ ಕಾರ್ ಕ್ಲೀನ್ ಮಾಡೋಕ್ಕಾಗತ್ತೆ ಅಂತ ತೊಗೊಂಡೆ, ಬಟ್ ಇಲ್ಲ, ಡಸ್ಟಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಎಲ್ಲ ಡಸ್ಟಿಂಗ್ನ ಮಾಡ್ಕೊಂಬಿಡಿ. ಸೊ ಬೆಡ್ಶೀಟ್ನ ತೆಗ್ದಿಲ್ಲ ನಾನು, ನೀವು ನೋಡ್ಬೋದು. ನಾವು ಡಸ್ಟಿಂಗ್ ಮಾಡೋವಾಗ ಎಲ್ಲ ಹಾಸಿಗೆ ಮೇಲೆ ಕೂತ್ಕೊಬಿಡುತ್ತೆ ಡಸ್ಟ್ ಎಲ್ಲ ಹೋಗಿ. ಸೊ ಅದಕ್ಕೆ ಫಸ್ಟು ಬೆಡ್ಶೀಟ್ನ ತೆಗಿಬೇಡಿ. ಡಸ್ಟ್ ಎಲ್ಲ ಮಾಡಿದಾದಮೇಲೆ ಲಾಸ್ಟಲ್ಲಿ ಬೆಡ್ಶೀಟ್ನ ತೆಗೀರಿ. ಇಲ್ಲ ಅಂತಂದರೆ ಹಾಸಿಗೆ ಒಳಗೆ ಹೋಗ್ಬಿಟ್ರೆ ಅದನ್ನ ತೆಗಿಯೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಸೊ ವಿಂಡೋಸ್ ಇರ್ಬೋದು, ವಿಂಡೋಸ್ನೆಲ್ಲ ನೀಟಾಗಿ, ಗ್ಲಾಸಸ್ ಏನು ಒರೆಸಿಲ್ಲ ವಿಂಡೋದೆಲ್ಲ, ಜಸ್ಟ್ ಕಂಬಿ ಮತ್ತು ಇದು ಮಾತ್ರ ಅಷ್ಟೇ ಒರೆಸಿದೆ, ಗ್ಲಾಸ್ ಏನೂ ಒರೆಸಿಲ್ಲ. ಸೊ ನೋಡೋಣ, ಹಬ್ಬ ಹೆಂಗೂ ಊರಲ್ಲಿ ಮಾಡೋದಲ್ಲ, ಇರಲಿ, ಮೊನ್ನೆ ತಾನೇ ಎಲ್ಲ ಕ್ಲೀನ್ ಮಾಡಿದ್ದೆ. ಸೊ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ಮೇಲೆ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಅದೇ ಡೋರ್ಸ್ ಎಲ್ಲ ಒರೆಸಿ, ಕಂಬಿ ಎಲ್ಲ ನೀಟಾಗಿ. ಇದರಲ್ಲಿ ಎಷ್ಟು ಈಸಿ ಆಗುತ್ತೆ ಗೊತ್ತಾ, ನಾವು ಅದೇ ಬಟ್ಟೆ ಇಟ್ಕೊಂಡು ಮಾಡ್ತೀವಿ ಅಂದರೆ ಸಖತ್ ಕೆಲಸ ಆಗುತ್ತೆ. ಅದಾದಮೇಲೆ ಬೆಡ್ಡನ್ನು ತೆಗೆದು ಅದನ್ನ ಕೂಡ ಕ್ಲೀನ್ ಮಾಡ್ಕೋತಾಯಿನಿ. ಈ ರೀತಿ ಕ್ಲೀನ್ ಮಾಡಬೇಕು, ಯಾಕಂದರೆ ಬೆಡ್ ಕೆಳಗಡೆ ತುಂಬ ಡಸ್ಟ್ ಹೋಗುತ್ತೆ. ಸೊ ಮಲಗ್ತೀವಲ್ಲ, ಡಸ್ಟ್ ಎಲ್ಲ ನಮ್ಮ ಬಾಡಿ ಒಳಗೆ ಹೋಗುತ್ತೆ ಮಲಗಿದಾಗ, ಉಸಿರಾಡ್ದಾಗೆಲ್ಲ. ಸೊ ಅದಕ್ಕೆ ಈ ಥರ ಮಾಡಿಕೊಡಿ. ಬಿಸಿಲಿಗೆ ಹಾಕೋಕ್ಕಾದರೆ ಆದಷ್ಟು ಬಿಸಿಲಿಗೆ ಹಾಕೋಕ್ಕೆ ಟ್ರೈ ಮಾಡಿ, ತುಂಬ ಒಳ್ಳೇದು ಆ್ಯಕ್ಚುಲಿ. ಸ್ವಲ್ಪ ಬಿಸಿಲಿಗೆ ಹಾಕ್ತಿದ್ರೆ ಹಾಸಿಗೆಗಳನ್ನು, ಆ ಡಸ್ಟ್ ಎಲ್ಲ ಸ್ವಲ್ಪ ಹೋಗುತ್ತೆ ಬಿಸಿಲಿಗೆ ಹಾಕಿ ನಾವು ಧೂಳುದ್ರೋದ್ರಿಂದ.
ಬಟ್ ನಮ್ಮ ಮನೆಯಲ್ಲೆಲ್ಲ ಅದು ಆಗೋದಿಲ್ಲ. ಹಸ್ಬೆಂಡ್ಗೆ ಹೇಳಿದ್ರೆ ಏನು ಕ್ಲೀನ್ ಮಾಡ್ತೀಯಾ, ಸಾಕು ಇರಲಿ ಪರವಾಗಿಲ್ಲ ಅಂತಾರೆ. ಸೊ ಅದಕ್ಕೆ ನಾನು ಇದನ್ನೆಲ್ಲ ಮಾಡಿಕೊಂಡು, ಸೊ ಹಾಸಿಗೆ ಎಲ್ಲ ಸ್ವಲ್ಪ ಕೂದಲೆಲ್ಲ ಮೆತ್ಕೊಂಡಂಗಾಗಿತ್ತು. ಅದಕ್ಕೆ ಬ್ರಷನ್ನು ತೊಗೊಂಡು ನೀಟಾಗಿ ಈ ರೀತಿ ಮಾಡ್ತಾಯಿನಿ. ನನ್ನ ಹತ್ರ ಇರೋ ಬ್ರಷ್ ಥರನೇ ನಿಮ್ಮ ಹತ್ರ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಹತ್ರ ಯಾವ ಬ್ರಷ್ ಇರುತ್ತೆ ಅದರಲ್ಲೇ ಮಾಡಿ. ಅದರಲ್ಲಿರೋಂತಹ ಸಣ್ಣ ಸಣ್ಣ ಕೂದಲಿರ್ಬೋದು, ಹಾಗೆ ಒಂದು ಸ್ವಲ್ಪ ಧೂಳು ಇದೆಲ್ಲ ನೀಟಾಗಿ ಬಂದುಬಿಡುತ್ತೆ. ಸೊ ನಮ್ಮ ಒಂದು ಬೆಡ್ಶೀಟ್ಗೆ ನಾವು ಬೆಡ್ ಪ್ರೊಟೆಕ್ಟರ್ ಏನೂ ಹಾಕಿಲ್ಲ ನಾನು. ಸೊ ಹಳೇದೇ ಇದು ಬೆಡ್ಡು, ಅದನ್ನೆಲ್ಲ ನೀಟಾಗಿ ಮಾಡ್ಕೋತಾಯಿನಿ. ಬೆಡ್ ಪ್ರೊಟೆಕ್ಟರ್ ತೊಗೋಬೇಕು ಒಂದು ಅನ್ಕೋತಾನೆ ಇದ್ದೀನಿ, ತೊಗೊಳಕ್ಕಾಗಿಲ್ಲ. ಸೊ ಈ ರೀತಿ ಎರಡೂ ಕಡೆನ ನೀಟಾಗಿ ಮಾಡಿಕೊಂಡೆ. ನೀಟಾಗಿ ಎಷ್ಟು ಕೂದಿತ್ತು ಗೊತ್ತಾ, ನಂದೇ ಇರುತ್ತೆ ಫುಲ್ ಕೂದಲು. ಸೊ ನೀಟಾಗಿ ಎಲ್ಲ ಬಂದುಬಿಡ್ತು. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಯಾವಾಗೂ ಮಾಡಬೇಕಂತ ಏನಿಲ್ಲ. ನಾನು ತುಂಬ ದಿನ ಆಗಿತ್ತು ಇದೆಲ್ಲ ಮಾಡಿ, ಐ ಥಿಂಕು ಸತ್ಯನಾರಾಯಣ ಪೂಜೆಗೆ ಮಾಡಿದಂತ ಅನ್ಕೋತೀನಿ. ನೀವು ಫ್ರೀ ಇದ್ದಾಗ ತಿಂಗಳಿಗೊಂದ್ಸತಿ ಇಲ್ಲ 2 ತಿಂಗಳಿಗೊಂದ್ಸತಿ ಈ ರೀತಿ ಯಾವಾಗ ಫ್ರೀ ಆಗ್ತೀರಾ ಆವಾಗ ಈ ರೀತಿ ಬೆಡ್ಡೆಲ್ಲ ಎತ್ತಿ ಕ್ಲೀನ್ ಮಾಡ್ಕೊಳ್ಳಿ. ಯಾವಾಗಲೂ ನೀವು ಪ್ರತಿದಿನ ಬೆಡ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಾದಮೇಲೆ ಈ ರೀತಿ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒದರ್ಕೊಂಬಿಡಿ. ಹೀಗೆ ಕಬೋರ್ಡ್ಗಳ ಮೇಲೆ ಎಲ್ಲ ಇರ್ಬೋದು, ಈ ರೀತಿ ನೀಟಾಗಿ ಡಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಪ್ರತಿ ಸತಿ ಮಾಡಿದಾಗ ನೀವು ಕೆಮಿಕಲ್ಸ್ನ ಸ್ಪ್ರೇ ಮಾಡಿ ಒರೆಸೋ ಅವಶ್ಯಕತೆ ಇರಲ್ಲ. ತುಂಬ ಕೆಮಿಕಲ್ಸ್ನ ಸ್ಪ್ರೇ ಮಾಡಿದ್ರೂ ಕೂಡ ನೀವು ಹಾಕಿರುವಂಥ ಲ್ಯಾಮಿನೇಷನ್ ಹಾಳಾಗುತ್ತೆ. ಆದಷ್ಟು ಡಸ್ಟ್ ಮಾಡ್ಕೊಳ್ಳಿ. ತುಂಬ ಗಲೀಜಾಗಿದೆ ಅಂತಂದರೆ ಮಾತ್ರ ನೀವು ಎಲ್ಲಿ ಗಲೀಜಾಗಿದೆ ಅಲ್ಲಿ ಸ್ಪ್ರೇ ಮಾಡಿ ಒರೆಸ್ಕೊಳ್ಳಿ. ನೀವು ಒದ್ದೆ ಬಟ್ಟೆಲಿ ಓಡಿಸ್ಕೊಂಡು ಓಕೆ, ಒದ್ದೆ ಬಟ್ಟೆಲಿ ಓಡಿಸೋಕ್ಕೂ ಮುಂಚೆ ಈ ರೀತಿ ಡಸ್ಟ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ ಅಷ್ಟೇ. ಸೊ ನಾನು ಆ ಕಡೆ ಕೆಲಸ ಎಲ್ಲ ಮುಗಿದ್ಮೇಲೆ ಈ ಕಡೆ ಟಿ ವಿ ಎಲ್ಲ ಏನು ಇಟ್ಟಿದ್ದೀವಲ್ಲ ಅಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ನೀವು ನೋಡ್ಬೋದು ಕೆಳಗೆ ಈ ವೆಯ್ಟ್ ಮಿಷಿನು ಮತ್ತು ಕವರ್ಸ್ ಎಲ್ಲ ಏನು ತಂದಿದ್ದಲ್ಲ, ಅದನ್ನೆಲ್ಲ ವೀಡಿಯೋ ಮಾಡಿದೆಲ್ಲ, ಸೊ ಅಲ್ಲೇ ಇಟ್ಟಿದ್ದೆ. ಸೊ ಅದೆಲ್ಲ ಹಾಗೇ ಇದೆ, ಎತ್ತಿಡಬೇಕು. ಸೊ ಇದು ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು, ಬೆಡ್ಶೀಟ್ಸ್ ಎಲ್ಲ ತೆಗೆದು ಎಲ್ಲ ವಾಶ್ ಮಾಡೋಕ್ಕಾಗ್ತಾಯಿದ್ದೀನಿ. ಹಬ್ಬ ಅಲ್ವಾ, ಏನೋ ಒಂಥರ ಹೆಣ್ಮಕ್ಳಿಗೆ ಹಬ್ಬ ಅಂತಂದರೆ ಕ್ಲೀನಿಂಗೇ ಒಂದು ಹಬ್ಬ ಅಂತ ಹೇಳ್ಬೋದು. ಸೊ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಹಬ್ಬ ಅಂತಂದರೆ ಹೊಸ ಬಟ್ಟೆ ಹಾಕ್ಕೊಳ್ಳೋದು, ರೆಡಿ ಆಗೋದು ಈ ಥರ ಇರುತ್ತೆ. ಸೊ ಮದುವೆ ಆದಮೇಲೆ ಎಲ್ಲೆಲ್ಲಿ ಗೂಡು ಕಟ್ಟಿದೆ, ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು, ಹೇಗೆ ಮನೇನ ನೀಟಾಗಿ ಮಾಡಬೇಕು ಹಬ್ಬಕ್ಕೆ ಅಂತ ಯೋಚನೆ ಮಾಡ್ತಿರ್ತೀವಿ ಹಾಗೆ. ಸೊ ನನ್ನ ರೂಮಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಆಯಿತು, ಬಟ್ಟೆ ಎಲ್ಲ ಹೋಗಿ ಅದನ್ನೆಲ್ಲ ಹಾಕ್ಬಿಟ್ಟು ಈಗ ಮತ್ತೆ ನನ್ನ ಮಗನ ರೂಮಿಗೆ ಬಂದಿದ್ದೀನಿ. ಇವತ್ತು ಧೂಳಿದ್ರು ಅಂಥದ್ದಿರ್ಬೋದು, ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನಾಳೆ ಬೇರೆ ಕೆಲಸಗಳನ್ನ ಮಾಡ್ಕೋಬೋದು ಅಂತ. ನಾಳೆ ಮಂಗಳವಾರ ಅಲ್ಲ, ಮತ್ತು ಧೂಳು ಧರಿಸೋಕ್ಕೆಲ್ಲ ಆಗಲ್ಲ ಅಂತ. ಸೊ ಆ್ಯಕ್ಚುಲಿ ಇನ್ನೂ ಹಬ್ಬ ಇದೆ, ಫ್ರೈಡೇ ಟೈಮ್ ಇತ್ತು. ಬಟ್ ಬೆಡ್ಶೀಟ್ಸ್ ಎಲ್ಲ ಆವಾಗ ಚೇಂಜ್ ಮಾಡ್ಬೋದಿತ್ತು. ನಾನು ಹಂಗೆ ಮಾಡೋದು, ಬೆಡ್ಶೀಟ್ಸ್ ಎಲ್ಲ ಹಬ್ಬ ನಾಳೆ ಅಂತಂದರೆ ಚೇಂಜ್ ಮಾಡ್ತೀನಿ. ಬಟ್ ಇದು ಧೂಳು ಧರಿಸೋಕ್ಕೆ ಮಂಗಳವಾರ, ನಾಳೆ ಬುಧವಾರ ನನಗೆ ಕೆಲಸ ಇದೆ, ಎಲ್ಲ ಹೊರಗಡೆ ಹೋಗೋದಿದೆ, ಒಂದು ಫಂಕ್ಷನ್ ಇದೆ. ಮತ್ತು ಥರ್ಸ್ಡೇ ನನಗೆ ಕೆಲಸ ಜಾಸ್ತಿ ಇರುತ್ತೆ, ಇದೆಲ್ಲ ಮಾಡೋಕ್ಕಾಗಲ್ಲ. ಹಿಂಗೂ ಧೂಳು ಧರಿಸ್ಬಿಟ್ಟಿದ್ದೀನಲ್ಲ ಬೆಡ್ಶೀಟ್ಸ್ ಮೇಲೆ ಎಲ್ಲ ಬಿದ್ದುಬಿಡಿರುತ್ತೆ ಅಂದ್ಬಿಟ್ಟು ಬೆಡ್ಶೀಟ್ಸ್ ಎಲ್ಲ ತೆಗೆದು ವಾಶ್ ಮಾಡೋಕ್ಕೆ ಹಾಕಿದ್ದಂಥದ್ದು. ಸೊ ಹೀಗೆ ಈ ರೂಮಲ್ಲೂ ಅಷ್ಟೇ ವಿಂಡೋಸ್ ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಬೋದು. ಈ ರೂಮ್ಗೆ ಸ್ವಲ್ಪ ಧೂಳೆಲ್ಲ ಬರೋದು ತುಂಬ ಕಡಿಮೆ, ನಮ್ಮ ರೂಮ್ಗೆ ತುಂಬ ಧೂಳು ಜಾಸ್ತಿ ಬರುತ್ತೆ, ಬಾಲ್ಕನಿ ಇದೆಲ್ಲ. ಸೊ ಅದು ಸ್ವಲ್ಪ ರೋಡ್ ಸೈಡಲ್ಲೇ ಇರೋದ್ರಿಂದ ಡಸ್ಟ್ ಅಂತೂ ಸಖತ್ ಡಸ್ಟ್ ಬರುತ್ತೆ ನಮ್ಮ ಮನೇಲಿ. ಇವಾಗಂತೂ ಸಮ್ಮರಲ್ಲಿ ತುಂಬ ಡಸ್ಟು ಅಲ್ವಾ, ಎಲ್ಲರ ಮನೇಲೂ ಡಸ್ಟೇನಾ, ನಮ್ಮ ಮನೇಲಿ ಮಾತ್ರ ಡಸ್ಟ್ ಬರುತ್ತಾ ಅಂತ ನನಗೆ ಒಂದ್ಸತಿ ಡೌಟ್ ಆಗಿಬಿಡುತ್ತೆ. ಎಷ್ಟು ಕ್ಲೀನ್ ಮಾಡ್ತೀನಿ ಗೊತ್ತಾ, ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಡಸ್ಟ್ ಅಷ್ಟು ಬರುತ್ತೆ. ಸೊ ಈ ಫೋಟೋಸ್ ಮೇಲೆ ಇರ್ಬೋದು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾಯಿನಿ. ಸೊ ನೀವು ಅನ್ಕೋಬೋದು ಏನು ಒಂದೇ ಬಟ್ಟೆಲಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಅಂತ. ಇಲ್ಲ, ಡಸ್ಟ್ ಏನು ಅಷ್ಟೊಂದು ಇರಲಿಲ್ಲ. ಸೊ ನಾನು ಕ್ಲೀನ್ ಮಾಡಿದ ತಕ್ಷಣ ನೀಟಾಗಿ ಎಲ್ಲ ಒದರಿ ಅದನ್ನು ಮತ್ತು ಬೇರೆ ಇನ್ನೊಂದನ್ನು ಕ್ಲೀನ್ ಮಾಡ್ಕೋತಾ ಇರೋದು. ಬಟ್ಟೆ ಆಗಿರೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈ ರೂಮಲ್ಲೂ ಅಷ್ಟೇ ಧೂಳೇನೂ ಇರಲಿಲ್ಲ, ಬಟ್ ಆದರೂ ಗೋಡೆಗಳ ಮೇಲೆ ಧೂಳು ಕೂತಿರುತ್ತೆ ಅಂತಂದ್ಬಿಟ್ಟು ನನ್ನ ಗೋಡೆಗಳ ಮೇಲೆಲ್ಲ ಕೂಡ ಆ ಪೊರ್ಕೆಯಲ್ಲಿ ಸುಮ್ಮನೆ ಹಿಂಗೆ ಆಡಿಸಿದ್ರೆ ಸರಿ ಹೋಗುತ್ತೆ ಅಂತ. ನನ್ನ ಮಗ ನೋಡ್ಬೋದು, ಮೂಸ್ ಸ್ಪ್ರೇ ಇರ್ಬೋದು, ಮಾಸ್ಕು, ಎರೇಸರ್ ಎಲ್ಲದನ್ನು ಕೂಡ ಮಂಚದ ಮೇಲೆ ಏನಿದೆ ಹಂಗೆ ಮಲಗಿದ್ದಾನೆ ರಾತ್ರಿ. ಸೊ ಅದನ್ನೇ ತೋರಿಸಿದೆ ನಿಮಗೆ, ನೋಡಿ ಹೆಂಗೆ ಇಟ್ಕೊಂಡು ಮಲಗ್ತಾರೆ ಗಂಡು ಮಕ್ಕಳು ಅಂತ ಅಂದ್ಬಿಟ್ಟು. ಸೊ ಈ ಒಂದು ಬೆಡ್ಡನ್ನು ತೆಗೆದು, ಇವನು ಬೆಡ್ ಏನು ಗಲೀಜಾಗಿಲ್ಲ, ನೀಟಾಗಿದೆ. ಹೆಣ್ಮಕ್ಳ ನಂದಾದರೆ ಹೇರ್ಸ್ ಹೋಗುತ್ತೆ, ಇವನು ಏನೂ ಹೋಗಲ್ಲ, ನೀಟಾಗಿರುತ್ತೆ ಬೆಡ್ಡು. ಸೊ ಅದಕ್ಕೆ ಬೆಡ್ ಮೇಲೆ ಇರುತ್ತಲ್ಲ ಅಲ್ಲಿ ಅದು ಇದು ಪೇಪರ್ಸು ಅದು ಕೂತು ಇರ್ತಾನಲ್ಲ ಓದೋಕ್ಕೆ ಅದು ಇದು ಬಿದ್ದಿರುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೀವೆಲ್ಲ ಯಾರು ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟಿರ್ತೀರ ಆಲ್ರೆಡಿ. ನಾನು ವೀಡಿಯೋ ಹಾಕೋಷ್ಟರಲ್ಲಿ ಲೇಟ್ ಆಗಿರುತ್ತೆ ಅಷ್ಟೇ. ಸೊ ಹಬ್ಬ ಹೇಗೆಲ್ಲ ಆಚರಣೆ ಮಾಡ್ತಾಯಿದ್ರೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಮ್ಮನ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಹಬ್ಬ. ತುಂಬ ಗ್ರ್ಯಾಂಡ್ ಅಂತಂದರೆ ತುಂಬ ಜನ ಆಂಟಿಯವರು ಪ್ರತಿಯೊಬ್ಬರು ಬರ್ತಾರೆ ಅಮ್ಮನ ಮನೆಗೆ. ಊರಲ್ಲಿದ್ದಾಗ ಚಿಕ್ಕಬಳ್ಳಾಪುರ ಹತ್ರ ಅಲ್ವಾ ಊರು,
ಅಲ್ಲಿ ಹತ್ತಿರ ನಂದಿಯಲ್ಲಿ ಜಾತ್ರೆ ಎಲ್ಲ ನಡೀತಿತ್ತು ನಾವು ಚಿಕ್ಕವರಿದ್ದಾಗೆಲ್ಲ. ಸೊ ಅಲ್ಲೆಲ್ಲ ಹೋಗ್ತಾ ಇದ್ವಿ. ಬೆಂಗಳೂರು ಬಂದಲ್ಲಿ ಯಾವುದೂ ಇಲ್ಲ, ಅಲ್ಲೆಲ್ಲ ಎಲ್ಲೂ ಹೋಗೋಕ್ಕಾಗೋದೇ ಇಲ್ಲ. ನಾನು ಕೂಡ ನಮ್ಮನ ಮನೆಗೆ ಹೋಗೋದಿಲ್ಲ. ಸೊ ಇಲ್ಲಿ ಮಾಡೋಷ್ಟರಲ್ಲಿ ಸಾಕಾಗುತ್ತೆ. ಇನ್ನು ಯಾರು ಹೋಗೋದಪ್ಪ, ಹಬ್ಬದ ದಿವಸ ಆರಾಮಾಗಿರಬೇಕು ಅನ್ನೋದು ನನ್ನ ಅನಿಸಿಕೆ. ಏಕೆಂದರೆ ಆಲ್ಮೋಸ್ಟ್ ಕೆಲಸ ಆಗಿರುತ್ತೆ, ಪೂಜೆ ಆಗಿರುತ್ತೆ, ಆರಾಮಾಗಿ ಮನೆಯಲ್ಲಿರೋರ ಜೊತೆ ಆರಾಮಾಗಿರಬೇಕು ಅನ್ನೋ ಥರ. ಸೊ ಅದಕ್ಕೆ ಇಲ್ಲೂ ಮಾಡಿ ಮತ್ತು ಊರಿಗೆ ಹೋಗೋದು ಬೇಡ, ಎಲ್ಲರೂ ಒಟ್ಟಿಗೆ ಒಂದೇ ಹತ್ರ ಮಾಡೋಣ ಅಂತ ಡಿಸೈಡ್ ಆಗಿ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋವಂಥದ್ದು ನಾನು. ಹಾಗೆ ನನ್ನ ಟಿಪ್ಸ್ ಏನಂತಂದರೆ, ನೀವು ಹಬ್ಬ ಅಂತ ಒಂದೇ ಸತಿ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳೋ ಬದಲು ವಾರಕ್ಕೊಂದು ಸತಿ ಎಲ್ಲದನ್ನು ಕ್ಲೀನ್ ಮಾಡ್ಕೋತಾ ಇದ್ದರೆ, ನೀವು ಹಬ್ಬ ಬಂತಪ್ಪ ಎಲ್ಲ ಕ್ಲೀನ್ ಮಾಡಬೇಕಪ್ಪ ಅನ್ನೋದು ಟೆನ್ಷನ್ ಇರಲ್ಲ. ನನಗೆ ಹೇಗೆ ಅಂತಂದರೆ, ನಾನು ಇತ್ತೀಚೆಗಂತೂ ಒಂದು ಟೈಮ್ ಟೇಬಲ್ನ ಮಾಡ್ಕೊಂಬಿಟ್ಟಿದ್ದೀನಿ. ಇಂಥ ದಿವಸ ಇಂಥದನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಕೂಡ ಅದನ್ನು ಕ್ಲೀನ್ ಮಾಡ್ಕೋತೀನಿ. ಹಾಗೆ ಅಂದರೆ ದಿನದಲ್ಲಿ ನಮಗೆ ಫ್ರೀ ಟೈಮ್ ಸಿಗುತ್ತೆ. ಒಂದೊಂದು ದಿನ ಒಂದೊಂದು ಅಂತ ಅಂದರೆ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ನಾನು ಅದೇ ಥರ ಪ್ಲ್ಯಾನ್ ಮಾಡಿರೋವಂಥದ್ದು, ಆರಾಮಾಗಿ ಮಾಡ್ಕೋಬೋದು. ಸೊ ರೂಮಲ್ಲೆಲ್ಲ ಕ್ಲೀನ್ ಮಾಡಿದಾದಮೇಲೆ ಹಾಲಿಗೆ ಬಂದೆ. ಸೊ ಇಲ್ಲಿ ಸೋಫಾ ಕವರ್ಸ್ ಎಲ್ಲ ವಾಶ್ ಮಾಡೋಕೆ ಹಾಕಬೇಕಿತ್ತು. ಸೊ ಅದಕ್ಕೆ ಎಲ್ಲದನ್ನೂ ಕೂಡ ವಾಶ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲದನ್ನೂ ಕೂಡ ತೆಗಿತಾ ಇದ್ದೀನಿ. ಸೋಫಾ ಕವರ್ಸ್ ಏನು ತೆಗಿಯೋಲ್ಲ, ಫಸ್ಟ್ ಡಸ್ಟಿಂಗ್ ಮಾಡಿಬಿಟ್ಟು ಆಮೇಲೆ ತೆಗಿಯೋಣ, ಪಿಲ್ಲೋ ಕವರ್ಸ್ ಮಾತ್ರ ತೆಗಿಯೋಣ ಅಂತ ಅಂದ್ಕೊಂಡು ತೆಗಿತಾ ಇದ್ದೆ. ಸೊ ನೋಡ್ಬೋದು, ಧೂಳು ಏನೂ ಇಲ್ಲ, ನಿಜ ಧೂಳಿದೆ, ಗೂಡಿಲ್ಲ, ಗೂಡು ಏನು ಕಟ್ಟಿಲ್ಲ, ನೀಟಾಗಿತ್ತು. ಸತ್ಯನಾರಾಯಣ ಪೂಜೆಗೆ ಗೂಡು ಉದುರಿಸಿದ್ದೀನಿ ನಾನು, ಬೇರೆ ಆಮೇಲೆ ಏನು ಉದುರಿಸಿಲ್ಲ, ಬಟ್ ನೀಟಾಗಿತ್ತು. ಸೊ ಕಿಟಕಿಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ, ಸೋಫಾ ಎಲ್ಲ ಎಳೆದ್ಬಿಟ್ಟು ಅಲ್ಲಿ ಕಸ ಗುಡಿಸೋಣ ಅಂತ ಅನ್ಕೋತಾ ಇದ್ದೀನಿ. ಒರೆಸೋದು ಆಮೇಲೆ ಒರೆಸ್ಕೊಳ್ಳೋಣ, ಫಸ್ಟ್ ಎಲ್ಲ ಕಸ ಗುಡಿಸ್ಕೊಬಿಡೋಣ ನೀಟಾಗಿ ಅಂತ ಅಂದ್ಕೊಂಡು ಸೋಫಾ ಹಿಂದೆ ಮಾತ್ರ ಕಸ ಗುಡಿಸ್ತಾ ಇರೋದು. ಎಲ್ಲ ಕ್ಲೀನ್ ಮಾಡಿದಾದಮೇಲೆ ಕಸ ಗುಡಿಸಿ ಮನೆ ಒರೆಸಿ ಪೂಜೆ ಮಾಡಿ ಊರಿಗೆ ಹೋಗಬೇಕು. ಯಾಕೋ ಅಜ್ಜಿ ನೋಡಬೇಕು ಅಂತ ಅನಿಸ್ತಿತ್ತು. ಯಾಕೋ ಅಜ್ಜಿ ಕನಸಲ್ಲೇ ಬಂದುಬಿಟ್ಟಿದ್ರು. ಹೋಗಿರಲಿಲ್ಲ ನಾನು, ತುಂಬ ದಿನ ಆಯಿತು ಊರಿಗೆ ಹೋಗಿ, ಅದಕ್ಕೆ ಹೋಗಿ ನೋಡ್ಕೊಂಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ನನ್ನ ಕೆಲಸ ಎಲ್ಲ ಬೇಗ ಮುಗಿಸಿದ್ರೆ ಹೋಗ್ಬಿಟ್ಟು ಬರ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಇಲ್ಲಿ ಸ್ಕ್ರೀನ್ ಎಲ್ಲ ನೀಟಾಗಿ ತೆಗೆದು ನೋಡ್ಬೋದು ನೀವು, ಒಂದು ಚೂರು ಕೂಡ ಕಸ ಇಲ್ಲ. ನಾನು ಯಾವಾಗಲೂ ತೆಗಿಯಲ್ಲ. ನಾನು 15 ಡೇಸ್ಗೆ ಒಂದು ಸರಿನೇ ಸೋಫಾನೆಲ್ಲ ಎಳೆಯೋದು. ಬಟ್ ಸೋಫಾ ಕೆಳಗಡೆ ಪೊರ್ಕೆ ಹಾಕಿ ನೀಟಾಗಿ ಕಸ ಗುಡಿಸ್ಕೋತೀನಿ. ಸೋಫಾ ಕೆಳಗಡೆ ಬಟ್ಟೆ ಮಾಪನ್ನ ತೊಳ್ಳಿ ಒರೆಸ್ಕೋತೀನಿ. ಸೋಫಾ ಕೆಳಗಡೆ ಬಟ್ಟೆ ಹಾಗೆ ಪೊರ್ಕೆನ ಹಾಕಿ ಗುಡಿಸಿ ಒರೆಸೋದ್ರಿಂದ ಒಂಚೂರು ಕೂಡ ಧೂಳಿರಲ್ಲ. ನಾನು ಅದಕ್ಕೆ ತೋರ್ಸೋಕ್ಕೆ ಅಂತಾರೆ ನಿಮಗೆ ನೋಡ್ಸಿದ್ದು, ಒಂಚೂರು ಧೂಳಿಲ್ಲ, ಕಸ ಗೂಡು ಏನೂ ಕೂಡ ಇಲ್ಲ. ಏಕೆಂದರೆ ನೀಟಾಗಿ ಸೋಫಾ ಕೆಳಗಡೆ ಪೊರ್ಕೆ ಹಾಕಿ ತೊಳೆದಾಗ ಹಿಂದೆದು ಬಂದುಬಿಡುತ್ತೆ. ಬಟ್ ಇರಲಿ ಒಂದು ಸತಿ ಅಂತ ಅಂದ್ಬಿಟ್ಟು ಸೋಫಾನ ತೊಳೆದ್ಬಿಟ್ಟು ಕಸ ಗುಡಿಸ್ಕೊಳ್ಳೋದು ಅಷ್ಟೇ. ಯಾವಾಗಾದರೂ ಒಂದು ಸತಿ, ಯಾವಾಗೂ ಮಾಡಲ್ಲ ಇದನ್ನು. 15 ಡೇಸ್ಗೆ ಒಂದು ಸತಿ, ಇಲ್ಲ ಮಂತ್ಲಿ ಒನ್ಸ್ ಆಗಿಬಿಡುತ್ತೆ ಒಂದೊಂದು ಸತಿ ಹಬ್ಬಗಳ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಬ್ಯುಸಿ ಇದ್ದರೆ. ಸೊ ಹೀಗೆ ಕಸ ಗುಡಿಸ್ಕೊಂಡ್ಬಿಡ್ತೀನಿ, ಆಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಊರಿಗೆ ಹೋಗ್ಬೇಕಲ್ಲ, ಓಡ್ಸೋಕೆ ಇವತ್ತೇ ಆದರೆ ಓಡಿಸ್ಕೊಳ್ಳೋಣ ಸೋಫಾ ಹಿಂದೆ ಎಲ್ಲ, ಇಲ್ಲ ಅಂತಂದರೆ ನಾಳೆ ಯಾವಾಗಾದರೂ ಓಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೋಫಾ ಎಲ್ಲ ತಳ್ಳಿಬಿಟ್ಟೆ. ಇನ್ನು ಸೋಫಾ ತೊಳ್ಳಿಲ್ಲ ಅಂತಂದರೆ ಅಲ್ಲೆಲ್ಲ ಕಸ ಗುಡ್ಸೋಕ್ಕಾಗಲ್ವಲ್ಲ, ಮತ್ತೆ ಓಡ್ಸೋಕ್ಕಾಗಲ್ಲ, ಲೇಟ್ ಆಗುತ್ತೆ ಇನ್ನಿವತ್ತು ಅಂತ ಅಂದ್ಕೊಂಡು. ಮತ್ತು ಮಗ ಬರೋಷ್ಟರಲ್ಲಿ ವಾಪಸ್ ಬರಬೇಕು ಊರಿಗೆ. ಎಲ್ಲೇ ಹೋದರೂ ಕೂಡ ಮಕ್ಕಳಿದ್ದಾರೆ ಅಂತಂದರೆ ಆ ಟೈಮಿಂಗ್ಸ್ಗೆ ಬಂದುಬಿಡ್ಬೇಕು. ಹಾಗೆ ಸೋಫಾಗಳಲ್ಲೂ ಅಷ್ಟೇ, ಈ ಸೊಂದಿ ಎಲ್ಲ ಇರುತ್ತೆ ನೋಡಿ ಸೋಫಾದು ಜಾಯಿಂಟ್ಸ್ ಹತ್ರ, ಆ ಸೊಂದಿಯಲ್ಲೆಲ್ಲ ಎಷ್ಟೊಂದು ಕಸ ಇರುತ್ತೆ. ನೀವು ನೀಟಾಗಿ ಬೆರಳು ಹಾಕ್ಬಿಟ್ಟು ಎಳೆದ್ರೆ ಆ ಕಸ ಎಲ್ಲ ಬಂದುಬಿಡುತ್ತೆ. ಸೊ ಅಲ್ಲೂ ಕೂಡ ಬ್ರಷ್ ತೊಗೊಂಡು ನೀಟಾಗಿ ಡಸ್ಟಿಂಗ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ಸೋಫಾಗಳ ಮೇಲೆ ನಮ್ಮದು ಸೋಫಾ ಸ್ವಲ್ಪ ಗಲೀಜಾಗಿದೆ, ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ನಾನೇ ಕ್ಲೀನ್ ಮಾಡೋಕ್ಕಾಗತ್ತಾ ಏನು ಅಂತ. ಯೂಟ್ಯೂಬಲ್ಲಿ ಮೊನ್ನೆ ನೋಡಿದೆ ಹೆಂಗೆ ಮಾಡೋದು ಏನು ಅಂತ. ಸೊ ನಮ್ಮ ಸೋಫಾನ ಆಚೆ ಇಡೋಕ್ಕಾಗಲ್ಲ, ಬಿಸಿಲು ಬೀಳ್ಬೇಕು ಅದಕ್ಕೆ ವಾಶ್ ಮಾಡಿದ್ಮೇಲೆ. ಸೊ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಏನು ಅಂತ ಅಂದ್ಬಿಟ್ಟು. ಸೊ ಈ ವಿಂಡೋ ಒಂದಿದೆ, ಸೊ ಈ ವಿಂಡೋನು ಕೂಡ ಕ್ಲೀನ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಆಗುತ್ತೆ. ಇನ್ನು ಈ ಕಡೆ ಲಾಸ್ಟ್ ರೂಮ್ ಒಂದಿರುತ್ತೆ, ಆ ರೂಮು ಮೊನ್ನೆ ತಾನೇ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಸೊ ಅದ್ರ ಮೇಲೆ ಇವಾಗ ಮಿಷಿನೆಲ್ಲ ಇಟ್ಬಿಟ್ಟಿದ್ದಾರೆ, ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಅದನ್ನು ಎತ್ತೋಕ್ಕೆ ಆಗೋಲ್ಲ ನನಗೆ, ಅದಕ್ಕೆ ಆ ರೂಮ್ನ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ಮಿಷಿನೆಲ್ಲ ಯಾರು ಎತ್ತೋದು ಅಂತ. ಸೊ ನೀವು ನೋಡ್ಬೋದು, ಅಲ್ಲೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಮನೆಯೆಲ್ಲ ಗುಡಿಸಿ ಒರೆಸಿ ಊರಿಗೆ ಹೋಗಿ ಅಜ್ಜಿನೆಲ್ಲ ಮಾತಾಡಿಸ್ಕೊಂಡು ವಾಪಸ್ ಮನೆಗೆ ಬಂದು ಸಂಜೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾರೋವಂಥದ್ದು. ಮನೆಗೆ ಬಂದು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆರಾಮಾಗಿ ಕೂತು ಸ್ವಲ್ಪ ಹೊತ್ತು ಆಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ.
ಸಖತ್ ಬಿಸಿಲಿದೆ ಅಪ್ಪ, ಊರಿಗೆ ಹೋಗಿ ಬರೋಷ್ಟಲ್ಲೇ ಸಾಕಾಯಿತು ನನಗೆ. ಸೊ ಸ್ವಲ್ಪ ಹೊತ್ತು ಇದ್ದೆ ಅಲ್ಲೂ ಕೂಡ, ಇದ್ಬಿಟ್ಟು ಸ್ವಲ್ಪ ಹೊತ್ತೆಲ್ಲ ಅಜ್ಜಿನ ಅತ್ತೆನೆಲ್ಲ ಮಾತಾಡಿಸ್ಕೊಂಡು ಬಂದೆ. ಸೊ ಇವಾಗ ಇದನ್ನು ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಈ ಟ್ರೇ ಏನಿದೆಯಲ್ಲ ಇದು ಹುಡ್ಡಂದು, ತುಂಬ ನೀರು ಹಾಕಬಾರ್ದು ಇದಕ್ಕೆ ಅಂತ ಹೇಳಿದರು. ಸೊ ಅದಕ್ಕೆ ಸುಮ್ಮನೆ ಸೋಪ್ ಹಾಕಿ, ಏನು ಗಲೀಜಾಗಿರಲಿಲ್ಲ. ನಾನು ಆಯಿಲ್ ಕ್ಯಾನ್ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಬಿಟ್ಟಿರ್ತೀನಿ, ತುಪ್ಪದ ಕೆಳಗಡೆ ಒಂದು ಪ್ಲೇಟ್ ಇಟ್ಟಿರ್ತೀನಿ, ಎಲ್ಲದು ಏನು ಜಡ್ಡಿ ಏನೂ ಸೋರಿರಲಿಲ್ಲ. ಆವಾಗ ಒರೆಸ್ಕೋತಾ ಇರ್ತೀನಿ. ಬಟ್ ಇವತ್ತೊಂದು ಸ್ವಲ್ಪ ತೊಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಹಂಗೆ ತೊಳೆದು ಇಟ್ಟೆ. ಸ್ವಲ್ಪ ನೀರು ಸೋರ್ಕೊಂಡ್ಮೇಲೆ ಒರೆಸ್ಬಿಟ್ಟು ಎತ್ತಿ ಬಿಡೋಣ ಅಂತ. ಹಿಂದೆ ಒಂಚೂರು ಹಾಕಿಲ್ಲ, ಲ್ಯಾಮಿನೇಷನ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಮಾತ್ರ ತೊಳೆದಿದ್ದೀನಿ ಅಷ್ಟೇ. ಸೊ ನಾವು ಎಂಥ ಐಟಮ್ಸ್ ತೊಗೋತೀವಿ ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದೇ ನಮಗೆ ಗೊತ್ತಿರಬೇಕು. ಬಟ್ ಕೆಲವೊಬ್ಬರನ್ನ ನೋಡ್ತೀನಿ ತುಂಬ ಕಾಸ್ಟ್ಲಿ ಐಟಮ್ಸನ್ನು ತೊಗೊಂಡಿರ್ತಾರೆ, ಬಟ್ ಮೇಂಟೈನ್ ಮಾಡಿದ್ರೆ ತುಂಬ ವಸ್ತುಗಳನ್ನ ಹಾಳು ಮಾಡಿರ್ತಾರೆ. ಬಟ್ ತೊಗೊಳ್ಳೋದು ಹೆಚ್ಚಲ್ಲ, ಅದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಸೊ ಈ ಉಪ್ಪಿನ ಜಾರ್ ಏನಿದೆಲ್ಲ, ಉಪ್ಪು ಮತ್ತು ಹುಣಸೆಹಣ್ಣೆಲ್ಲ ಅದೆಲ್ಲ ಯಾವುದು ಕೂಡ ತೊಳೆದಿಲ್ಲ. ಇನ್ನೆಲ್ಲದನ್ನು ತೊಳೆಯೋಕ್ಕಾಗೋದಿಲ್ಲ. ನಾನೇನು ತೊಳಿಬೇಕು ಅಂತ ಪ್ಲ್ಯಾನೇ ಇರಲಿಲ್ಲ, ಬರೀ ಒರೆಸಿ ಇಡೋಣ ಅಂತ ಅಂದ್ಕೊಂಡ್ರು ಅಂಥದ್ದು ಅಷ್ಟೇ. ಸೊ ಅದಕ್ಕೆ ಒರೆಸ್ಕೋತಾಯಿನಿ. ಕಿಚನ್ ಅಂದರೆ ಫುಲ್ ಡೀಪ್ ಕ್ಲೀನಿಂಗ್ ಏನಿಲ್ಲ, ಬರೀ ಟೈಲ್ಸು ಮತ್ತು ಈ ಥರದ್ದು ಸ್ವಲ್ಪ ಗಲೀಜಾಗಿರೋವಂಥದ್ದನ್ನೆಲ್ಲ ಅವಾಗಿಂದ ಅವಾಗ ಒರೆಸ್ಕೊಂಬಿಡೋಣ ಅಂತ ಅಂದ್ಕೊಂಡಿರೋವಂಥದ್ದು. ಸೊ ಇದನ್ನೆಲ್ಲ ತೇವ ಬಟ್ಟೆ ಮಾಡ್ಕೊಂಡು ನೀಟಾಗಿ ಒರೆಸ್ಕೊಂಡ್ಬಿಡ್ತಾಯಿನಿ, ನೀಟಾಗಿರುತ್ತೆ ಅಂತ ಅಷ್ಟೇ. ಇಲ್ಲಿ ಟೈಲ್ಸ್ ಎಲ್ಲ ನೀಟಾಗಿ ಸೋಪ್ ಹಾಕಿ ಉಜ್ಜಿ ಒರೆಸ್ಕೋತಾಯಿನಿ. ಟೈಲ್ಸ್ ಎಲ್ಲ ನಾನು ಅವಾಗವಾಗ ಒರೆಸ್ಕೋತಾನೆ ಇರ್ತೀನಿ, ಆಲ್ಮೋಸ್ಟ್ ಡೈಲಿ ಒರೆಸ್ತೀನಿ. ಬಟ್ ಸೋಪ್ ಹಾಕಿ ಉಜ್ಜಿ ಎಲ್ಲ ಡೈಲಿ ಒರೆಸೋದಿಲ್ಲ, ಜಸ್ಟ್ ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಬಿಡ್ತೀನಿ ಅಷ್ಟೇ. ಈ ರೀತಿ ಯಾವಾಗಾದರೂ ಮಂತ್ಲಿ ಒನ್ಸು 15 ಡೇಸ್ ಒನ್ಸು ಸೋಪ್ ಹಾಕಿ ಉಜ್ತೀನಿ. ಸ್ಟವ್ ಹಿಂದೆ ಏನಿದೆಲ್ಲ ಅದನ್ನು ಮಾತ್ರ ಡೈಲಿ ಸೋಪ್ ಹಾಕಿ ಉಜ್ಜಿ ಒರೆಸ್ಕೋತೀನಿ, ಯಾಕಂದರೆ ಅದು ಜಿಡ್ಡು ಜಾಸ್ತಿ ಆಗುತ್ತೆ, ಎಣ್ಣೆ ಒಗ್ಗರಣೆದೆಲ್ಲ ಎಗರೋದು ಆ ಥರ ಎಲ್ಲ ಆಗುತ್ತೆ. ಸೊ ಸೈಡ್ಸಲ್ಲೆಲ್ಲ ಏನು ಅಷ್ಟೊಂದು ಆಗಿರಲ್ಲ ಅಲ್ಲ, ಯಾವಾಗಾದರೂ ಒಂದು ಸತಿ ವಾರಕ್ಕೋ 15 ಡೇಸ್ಗೆ ಒಂದು ಸತಿ ಈ ರೀತಿ ಗಲೀಜಾಗಿದೆ ಅಂದರೆ ನನಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಕಿಚನ್ ಕ್ಲೀನಿಂಗ್ಗೆ ಅಂತಲೇ 1 ಡೇ ಇಟ್ಕೊಂಡ್ಬಿಡ್ತೀನಿ ವೀಕ್ಲಿ. ಸೊ ಅವತ್ತು ನೀಟಾಗಿ ಮಾಡ್ಕೊಬಿಡ್ತೀನಿ. ಇತ್ತೀಚೆಗೆ ಪ್ಲ್ಯಾನಿಂಗ್ ನನಗೆ ಟೈಮ್ ಟೇಬಲ್ ಮಾಡ್ಕೊಂಡಾಗಿಂದ ನಂಗೆ ಸ್ವಲ್ಪ ಆರಾಮ್ ಅಂತ ಅನಿಸುತ್ತೆ. ಕ್ಲೀನಿಂಗ್ ಮಾಡುವಾಗ ಅದು ಬೆಸ್ಟು, ಏನಂತೀವಿ ಹೆವಿ ಅಂತ ಅನಿಸಲ್ಲ, ಆರಾಮಾಗಿ ಅದರದ್ದು ಕೆಲಸ ಅವಾಗವಾಗ ಆಗುತ್ತೆ ಅನ್ನೋ ಥರ ಅನಿಸ್ಬಿಟ್ಟಿದೆ. ಸೊ ಅದನ್ನು ಫಾಲೋ ಮಾಡ್ತಾಯಿನಿ, ಬೆಸ್ಟ್ ಅಂತ ನನಗನ್ಸುತ್ತೆ. ನೀವು ಅಷ್ಟೇ ಟೈಮ್ ಟೇಬಲ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ವರ್ಕೆಲ್ಲ. ಏನಂದರೆ ಟೈಮ್ ಟೇಬಲ್ ಇದ್ಬಿಟ್ರೆ ಯಾವತ್ತು ಎಷ್ಟು ಫ್ರೀ ಟೈಮ್ ಇರುತ್ತೆ ನಮ್ಮ ಹತ್ರ ಅಂದರೆ ಫೋನ್ ನೋಡಿಕೊಂಡು ಟಿ ವಿ ನೋಡಿಕೊಂಡೆ ತುಂಬ ಟೈಮನ್ನು ವೇಸ್ಟ್ ಮಾಡ್ತಿರ್ತೀವಿ. ಟೈಮ್ ಟೇಬಲ್ ಇತ್ತು ಅಂತ ಅಂದರೆ ಸೊ ಈ ಟೈಮ್ಗೆ ಇದನ್ನು ಮಾಡಬೇಕಲ್ವ ನಾವು ಅಂತ ಮಾಡ್ತೀವಿ. ಸೊ ಟೈಮ್ ಟೇಬಲ್ಗಾಗ್ಬೋದು, ಯಾವುದೇ ರೂಟೀನ್ಗಾಗ್ಬೋದು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ. ಸೊ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಪ್ರತಿಯೊಂದು ಕೂಡ ಅಡ್ಜಸ್ಟ್ ಆಗುತ್ತೆ. ನಾನು ಟ್ರೈ ಮಾಡ್ತಾಯಿದ್ದೀನಿ, ಒಂದೊಂದಾಗಿ ಆರಾಮಾಗಿ ಆಗುತ್ತೆ ಅಂತ ಅಂದ್ಕೊಂಡು. ಸೊ ಹಾಗೇ ನನಗೆ ತುಂಬ ಜನ ಕೇಳ್ತಿರ್ತೀರಾ, ವೈಟ್ ಸ್ಲ್ಯಾಬ್ ಇರ್ಬೋದು, ವೈಟ್ ಟೈಲ್ಸ್ ಹೆಂಗೆ ಮೇಂಟೈನ್ ಮಾಡ್ತೀರಾ ಏನು ಅಂತ. ಸೊ ವೈಟ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ, ಇಲ್ಲ ಅಂತ ಹೇಳಲ್ಲ. ಸೊ ಮೇಂಟೆನೆನ್ಸು ಮಾಡ್ತೀವಿ ಅಂದರೆ ಮಾತ್ರ ವೈಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ ಕೇರ್ಫುಲ್ಲಾಗಿರಬೇಕು, ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು ವೈಟ್ ಮೇಲೆ ಏನು ಬಿದ್ದರೆ ಕರೆ ಆಗುತ್ತೆ. ಇವಾಗ ನನಗೆ ಅರಿಶಿನ ಆಗಿರ್ಬೋದು, ಆಯಿಲ್ ಫುಡ್ ಏನಾದರೂ ಇಟ್ಟರೆ ಸಾಕು, ಸೊ ಏನಾಗುತ್ತೋ ಕರೆ ಅಂತ ಅದೊಂಥರ ಮೈಂಡಲ್ಲಿ ಓಡ್ತಾ ಇರುತ್ತೆ. ಸೊ ನೀಟಾಗಿ ಇಟ್ಕೋಬೋದು. ನೋಡ್ಬೋದು ಇಲ್ಲಿ ಈ ಟ್ರೇಯಲ್ಲಿ ಇಡುವಾಗ ಅಷ್ಟೇ ಎಣ್ಣೆ ಕ್ಯಾನ್ ಇಡೋ ಕೆಳಗಡೆ ಒಂದಿಟ್ಟೆ, ತುಪ್ಪ ಇಡುವಾಗ ಅದ್ರ ಕೆಳಗಡೆ ಒಂದು ಇದಿಟ್ಟೆ. ಸೊ ಯಾವುದೇ ಕಾರಣಕ್ಕೂ ಸೋರಿದ್ರೂ ಕೂಡ ಬಟ್ಲಲ್ಲೇ ಇರುತ್ತೆ, ಔಟ್ ಸೈಡ್ ಏನೂ ಹೋಗಲ್ಲ. ಹಾಗೆ ಇಲ್ಲಿ ನೋಡ್ಬೋದು ಇದನ್ನು ಅಷ್ಟೇ ಫುಲ್ ಎಲ್ಲ ಟೈಲ್ಸನ್ನು ಸೋಪ್ ಹಾಕಿ ಉಜ್ಜಿ ಒರೆಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ಸೊ ಯೂಶ್ವಲಾಗಿ ತುಂಬ ಜನ ಇಡೀ ಕಿಚನ್ನ ಡೀಪ್ ಕ್ಲೀನ್ ಮಾಡ್ತಾರೆ. ನಾನ್ ವೆಜ್ ಎಲ್ಲ ಮನೇಲಿ ಮಾಡಿದ್ರೆ ಹಂಗೆ ಮಾಡಬಾರ್ದು, ಎಡೆ ಹಾಕ್ತೀವಲ್ಲ, ನಾವೆಲ್ಲ ಶಿವರಾತ್ರಿ ಹಬ್ಬಕ್ಕೆ ಎಡೆ ಹಾಕ್ತೀವಿ. ಯಾರೆಲ್ಲ ಎಡೆ ಹಾಕ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಡೀ ಕಿಚನ್ನ ಡೀಪ್ ಕ್ಲೀನ್ ಮಾಡ್ತಾರೆ. ಸೊ ನಾನೇನು ಇಡೀ ಕಿಚನ್ ಡೀಪ್ ಕ್ಲೀನ್ ಮಾಡ್ತಿಲ್ಲ, ನಾನು ಎಡೆ ಹಾಕ್ತಾಯಿಲ್ಲ ಯೂಶ್ವಲಾಗಿ ಇಲ್ಲಿ. ಸೊ ಊರಲ್ಲೂ ಕೂಡ ನಾವೇನು ಅಷ್ಟು ಡೀಪ್ ಕ್ಲೀನ್ ಮಾಡೋದಿಲ್ಲ, ಯಾಕೆಂದರೆ ನಮ್ಮ ಮನೆ ಒಳಗಡೆ ನಾನ್ ವೆಜ್ಜೇ ಮಾಡಲ್ಲ ಊರಲ್ಲಿ. ಸೊ ಅದಕ್ಕೋಸ್ಕರ ನಾವೇನು ಅಷ್ಟು ಡೀಪ್ ಕ್ಲೀನ್ ಮಾಡೋದಿಲ್ಲ, ಸುಮ್ಮನೆ ಕ್ಲೀನ್ ಮಾಡ್ಕೋತೀವಿ. ಅತ್ತೆ ಕೂಡ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ನಾನು ಎಲ್ಲ ನೀಟಾಗಿ ಒರೆಸ್ಕೊಬಿಡೋದು ಅಷ್ಟೇ, ಪಾತ್ರೆಗಳೆಲ್ಲ ಏನು ಕೂಡ ತೊಳೆದಿಲ್ಲ. ಸೊ ಸ್ಲ್ಯಾಬು ಅಷ್ಟೇ ಸೋಪ್ ಹಾಕಿ ಒರೆಸ್ಕೋತೀನಿ. ನಾನು 2 ಡೇಸ್ಗೆ ಒಂದು ಸತಿ ಸೋಪ್ ಹಾಕಿ ಉಜ್ಜಿ ಒರೆಸ್ಕೊಬಿಡ್ತೀನಿ. ಯಾಕೆಂದರೆ ವೈಟ್ ಅಲ್ವಾ, ಒಂದು ಸ್ವಲ್ಪ ಜಿಡ್ಡಿದ್ರು ಕೂಡ ಅಬ್ಸರ್ವ್ ಮಾಡ್ಕೊಬಿಡುತ್ತೆ, ಅದು ಅಂಟಾಗೋದಿಲ್ಲ, ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಆ ವೈಟ್ ಕಲರ್ ಏನಿದೆಯಲ್ಲ ಅದು ಫುಲ್ ಕಲರೇ ಚೇಂಜ್ ಆಗಿಬಿಡುತ್ತೆ. ಈಗ ಏನಾದರೂ ಎಣ್ಣೆ ಬಿದ್ದರೆ ಅಥವಾ ಅರಿಶಿನ ಪುಡಿ ಎಲ್ಲ ಬಿದ್ದರೆ ಆ ಯೆಲ್ಲೋ ಕಲರ್ ಹಂಗೆ ಚೇಂಜ್ ಆಗಿಬಿಡುತ್ತೆ. ಸೊ ಪ್ಲಾಸ್ಟಿಕ್ ಕವರ್ಸ್ ಇರುತ್ತಲ್ಲ, ಅದೇನಾದರೂ ತೇವ ಇರೋದನ್ನ ಇಟ್ಟಿದ್ರೆ ಅದನ್ನ ಹಂಗೆ ಆ ಕಲರ್ ಏನು ಪಿಂಕ್ ಕಲರ್ ಕವರ್ ಇಟ್ಟಿದ್ರೆ ಆ ಕವರ್ನೇ ಹಂಗೆ ಅಬ್ಸರ್ವ್ ಮಾಡ್ಕೊಂಬಿಟ್ಟಿರುತ್ತೆ. ನಾನು ತುಂಬ ಸರಿ ಟೆಸ್ಟ್ ಮಾಡಿದ್ದೀನಿ, ಶಿಂಕದ್ರೆ ಎಲ್ಲ ಏನಾದರೂ ಹಾಕಿ ಇರ್ತೀವಲ್ಲ ಅಲ್ಲಿ.
ಸೊ ಅದಕ್ಕೆ ನಾನು ಅದನ್ನು ಸ್ವಲ್ಪ ಮುನ್ನೆಚ್ಚರಿಕೆನ ವಹಿಸ್ಬಿಡ್ತೀನಿ ಮುಂಚೆನೇ. ಸೊ ನನ್ನ ಮಗ ಕೂಡ ಬಂದ. ಕಸ ಗುಡಿಸ್ಕೊಡ್ಲ ಅಮ್ಮ, ನಾನಿಲ್ಲಿ ಕಿಚನಲ್ಲೆಲ್ಲ ಸ್ವಲ್ಪ ಡಸ್ಟಿಂಗ್ ಮಾಡಿದೆ. ಸೊ ಅದಕ್ಕೆ ಬೆಳಗ್ಗೆ ಮಾಡಿರಲಿಲ್ವಲ್ಲ, ಅದಕ್ಕೆ ನಾನು ಕಸ ಗುಡಿಸ್ಕೊಡ್ಲಮ್ಮ ಅಂದ್ಬಿಟ್ಟು ಅವ್ನು ಕಸ ಗುಡ್ಸೋಕ್ಕೆ ಬಂದ. ಸೊ ನೀನು ಏನು ಮಾಡಿಬಿಡ ಹೋಗಪ್ಪ ಅಂತ ಹೇಳ್ತಾ ಇದ್ದೀನಿ, ಓದ್ಕೊ ಅಂತ. ಬಟ್ ಅವ್ನು ತುಂಬ ಹೆಲ್ಪ್ ಮಾಡಿಕೊಡ್ತಾನೆ ನನಗೆ. ಹಸ್ಬೆಂಡ್ ಆಗಿರ್ಬೋದು, ಹಾಗೆ ಮಗ ಆಗಿರ್ಬೋದು, ಎಷ್ಟು ಹೆಲ್ಪ್ ಮಾಡಿಕೊಡ್ತಾರೆ ಅಂದರೆ ಸೀರಿಯಸ್ಲಿ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ಮಗ ಇತ್ತೀಚೆಗೆ ಕಡಿಮೆ ಆಗಿದೆ, ಅವನಿಗೆ ಓದೋದೇ ಜಾಸ್ತಿ ಆಗಿಬಿಟ್ಟಿದೆ. ಬಟ್ ಹಸ್ಬೆಂಡ್ ಮಾತ್ರ ಸಖತ್ ಹೆಲ್ಪ್ ಮಾಡಿಕೊಡ್ತಾರೆ. ಏನಾದರೂ ಆಗಲಿ ಅವ್ರು ಬಂದು ಕೂತ್ಕೊಳ್ಳೋದೇ ಇಲ್ಲ. ನಾನೇನಾದರೂ ಕೆಲಸ ಮಾಡ್ತಿದ್ದೀನಿ ಕಿಚನಲ್ಲಿ ಅಂದರೆ ಬಂದು ಕಿಚನಲ್ಲಿ ಏನಾದರೂ ಪಾತ್ರೆ ಇದ್ದರೆ ತೊಳೆಯೋ ಅಂಥದ್ದಿರ್ಬೋದು, ಅಥವಾ ಏನಾದರೂ ಕಟ್ ಮಾಡೋ ಅಂಥದ್ದಿರ್ಬೋದು, ಈಗ ಬಜ್ಜಿ ಬೋಂಡ ಏನಾದರೂ ಮಾಡ್ತಾಯಿದ್ದರೆ ಅದನ್ನು ಬಂದು ಸುಡೋ ಅಂಥದ್ದಿರ್ಬೋದು. ಈ ರೀತಿ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ಅದೊಂದು ಖುಷಿ ಹಸ್ಬೆಂಡ್ ಬಗ್ಗೆ, ಮಗನ ಬಗ್ಗೆ ಅಂತ ಹೇಳ್ಬೋದು. ಸೊ ನನ್ನ ಮಗ ನನಗೆ ಹೆಲ್ಪ್ ಮಾಡಿಕೊಡ್ತಾನೆ. ಅವ್ನ ಥಿಂಗ್ಸನ್ನು ಅವ್ನು ನೀಟಾಗಿ ಇಟ್ಕೊಂಡ್ರೆ ಸಾಕು ನೀನು ಅಂತ ನಾನು ಅವ್ನಿಗೆ ಹೇಳ್ತಿರ್ತೀನಿ. ಬಟ್ ಮಾಡ್ಕೋತಾರೆ. ನಾವು ಚಿಕ್ಕವರಿದ್ದವಾಗ ಅಷ್ಟು ಕೂಡ ಇಟ್ಕೋತಾ ಇರಲಿಲ್ಲ. ಬಟ್ ಕಲಿತಾರೆ. ಇವಾಗಿನ ಮಕ್ಕಳಿಗೆ ಪ್ಯಾಂಪರಿಂಗ್ ಜಾಸ್ತಿ ಅಲ್ವಾ, ನಾವು ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕಿತ್ತು ಆವಾಗ. ಸೊ ಮಾಡ್ಕೋತಿದ್ವಿ. ಬಟ್ ಇವಾಗಿನ ಮಕ್ಕಳು ಹಾಗಲ್ವಲ್ಲ. ಸೊ ಎಲ್ಲದಕ್ಕೂ ನಾವು ಇದ್ದೀವಿ ಅನ್ನೋದು ಧೈರ್ಯ ಅವ್ರಿಗೆ. ನಾನು ಆದಷ್ಟು ತುಂಬ ಪ್ಯಾಂಪರಿಂಗ್ ಮಾಡೋಕ್ಕೆ ಹೋಗಲ್ಲ. ನನಗೆ ತುಂಬ ಜನ ಹೇಳ್ತಿರ್ತಾರೆ, ಇರೋದೊಬ್ಬ ಮಗ ಮುದ್ದು ಮಾಡಿಬಿಡ, ಜಾಸ್ತಿ ಒಬ್ಬೊಬ್ಬ ಮಕ್ಕಳಿದ್ರೆ ಮುದ್ದು ಜಾಸ್ತಿ ಆಗಿಬಿಡುತ್ತೆ ಅಂತ. ಇಲ್ಲ, ನಾನು ನನಗೆ ಅದೊಂದು ಮೈಂಡಲ್ಲಿ ಕೂತ್ಬಿಟ್ಟಿದೆ, ಒಬ್ಬನೇ ಅಂತ ಮುದ್ದು ಮಾಡಿ ಮತ್ತು ಅವನ್ನ ಹಾಳು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಸೊ ಅದಕ್ಕೆ ತುಂಬ ಮುದ್ದು ಮಾಡೋಕ್ಕೆ ಹೋಗೋದಿಲ್ಲ ನಾನು. ಸೊ ಎಕ್ಸಿಸ್ಟ್ ಫ್ಯಾನ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಕ್ಸಿಸ್ಟ್ ಫ್ಯಾನ್ ಅಷ್ಟೇ, ಅದು ತುಂಬ ಸ್ವಲ್ಪ ಸ್ಟೀಲ್ ನಾರಲ್ಲಿ ಉಜ್ಜಬೇಕಾಗುತ್ತೆ. ಅದು ಸ್ವಲ್ಪ ಜಿಡ್ಡು ಕೂತ್ಕೊಂಡ್ಬಿಟ್ಟಿರುತ್ತೆ. ನಾನು ಪ್ರತಿದಿನ ಸ್ಪ್ರೇ ಹಾಕಿ ಒರೆಸ್ತೀನಿ ಅಷ್ಟೇ ಅಲ್ವಾ, ಉಜ್ಜೋದಿಲ್ಲ. ವಾರಕ್ಕೆ ಒಂದು ಸತಿ ಅಷ್ಟೇ ನಾನು ಉಜ್ಜೋ ಅಂಥದ್ದು. ಸೊ ಅದಕ್ಕೆ ಸ್ಟೀಲ್ ನಾರು ಹಾಕಿದ್ರೆ ತುಂಬ ಪ್ರೆಸ್ ಮಾಡಿ ಉಜ್ಜಬೇಡಿ, ಸುಮ್ಮನೆ ಲೈಟಾಗಿ ಉಜ್ಜಿದ್ರೆ ಸಾಕು, ಜಿಡ್ಡೆಲ್ಲ ನೀಟಾಗಿ ಬಂದುಬಿಡುತ್ತೆ. ಸೊ ಟೈಲ್ಸ್ ಎಲ್ಲ ನೀಟಾಗಿ ಒರೆಸ್ಕೋತಾ ಇದ್ದೀನಿ. ಸ್ಟವೆಲ್ಲ ಏನು ಒರೆಸಿಲ್ಲ, ಬೆಳಗ್ಗೆ ತಾನೇ ನೀಟಾಗಿ ಒರೆಸಿದ್ದೀನಿ ಸ್ಟವ್ವು. ಸೊ ಡೈಲಿ ಒರೆಸೋದಿದೆ ಅಲ್ವಾ ಸ್ಟವ್, ಅದನ್ನೇನು ಬೇರೆ ಏನಿಲ್ಲ. ಸೊ ಗ್ಲಾಸ್ಗಳು ಅಷ್ಟೇ, ಯಾವುದು ವಿಂಡೋ ಗ್ಲಾಸ್ಗಳನ್ನು ಒರೆಸಿಲ್ಲ. ಸೊ ಏನೋ ಗ್ಲಾಸ್ ಒರೆಸ್ಬೇಕು ಅಂತ ಅನಿಸ್ಲಿಲ್ಲ ನನಗೆ. ಒರೆಸಂಗಿದ್ರೆ ಎಲ್ಲ ವಿಂಡೋಸ್ದು ಒರೆಸ್ಬಿಡೋಣ, ಇಲ್ಲ ಹಸ್ಬೆಂಡ್ಗೆ ಹೇಳೋಣ ಒರೆಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹಾಗೆ ಇದನ್ನೆಲ್ಲ ಆಗಲೇ ತೇವ ಬಟ್ಟೆಲಿ ಒರೆಸ್ಕೊಂಡಲ್ಲ, ಈಗ ಒಣಗಿದ ಬಟ್ಟೆಲಿ ಒಂದು ಸತಿ ನೀಟಾಗಿ ಒರೆಸ್ಕೊಬಿಡೋಣ ಅಂತ ಅಂದ್ಬಿಟ್ಟು. ಸೊ ಸೋಪ್ ಹಾಕಿ ಉಜ್ಜಿರ್ತೀವಲ್ಲ, ತೇವ ಬಟ್ಟೆಲಿ ಒರೆಸಿದ್ರು ಕೂಡ ಅದು ವೈಟ್ ಕಾಣಿಸ್ಬಿಡುತ್ತೆ ಒಂದು ಸತಿ. ಸೊ ಅದಕ್ಕೆ ನೀಟಾಗಿ ಇನ್ನೊಂದು ಸತಿ ಒಣಗಿದ ಬಟ್ಟೆಲಿ ಒರೆಸ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ನನಗೆ ಈ ಕಲರೇ ತುಂಬ ಇಷ್ಟ, ಏನೋ ಒಂಥರ ಚೆನ್ನಾಗಿದೆ, ಸಿಲ್ವರು ಬ್ಲೂ ಕಾಂಬಿನೇಷನು. ಸೊ ಕೆಳಗಡೆ ಎಲ್ಲ ಏನೂ ಉಜ್ಜಷ್ಟಿಲ್ಲ, ನೀಟಾಗಿರುತ್ತೆ ಕೆಳಗೆಲ್ಲ. ಸೊ ಜಿಡ್ಡೇನು ಕೆಳಗೆ ಬರಲ್ವಲ್ಲ, ಮೇಲೆ ಮಾತ್ರ ಜಿಡ್ಡು ಹೋಗುತ್ತೆ ಅಂತ ನಾನು ಅದನ್ನು ಸೋಪ್ ಹಾಕಿ ಒರೆಸ್ಕೋತೀನಿ. ಯಾವಾಗಾದರೂ 15 ಡೇಸ್ಗೆ ಒಂದು ಸತಿ ಅಥವಾ ವಾರಕ್ಕೆ ಒಂದು ಸತಿ ಅಂತ. ಇಲ್ಲಿ ಯಾವತ್ತೂ ಕೂಡ ಸೋಪ್ ಹಾಕೋದೇ ಇಲ್ಲ, ಜಿಡ್ಡೇ ಆಗೋದಿಲ್ಲ, ನೀಟಾಗಿರುತ್ತೆ. ಇಲ್ಲಿ ಕೈಗಳೇನಾದರೂ ಇಟ್ಟಾಗ ಅಂಟಾಗಿರುತ್ತೆ ಅಷ್ಟೇ. ಸೊ ಅದಕ್ಕೆ ಸ್ಪ್ರೇ ಮಾಡ್ಕೊಂಬಿಟ್ಟು ಒರೆಸ್ಕೊಬಿಡ್ತೀನಿ. ಸ್ಪ್ರೇಗೆ ಅಷ್ಟೇ ಏನೂ ಹಾಕಿಲ್ಲ, ಬರೀ ನೀರಷ್ಟೇ, ಇನ್ನೇನೂ ಹಾಕಿಲ್ಲ. ನಾನು ಹಾಕಿದ್ರೂ ಕೂಡ ವಿನೆಗರ್ ಸ್ವಲ್ಪ, ಸೋಡಾ ಸ್ವಲ್ಪ ಹಾಕ್ತೀನಿ. ಬಟ್ ಇವಾಗ ಏನೂ ಆಗಲ್ಲ, ರೆಗ್ಯುಲರಾಗಿ ಏನೂ ಹಾಕ್ಬಾರ್ದು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಬರೀ ನೀರನ್ನು ಸ್ಪ್ರೇ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಹೋಗುತ್ತೆ ರೀ. ಬರೀ ನೀರನ್ನ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ಳಿ ಸಾಕಾಗುತ್ತೆ. ಹೀಗೆ ಪ್ರತಿಯೊಂದನ್ನು ನೀಟಾಗಿ ಒರೆಸ್ಕೊಂಬಿಟ್ರೆ ಒಂಥರ ಸಮಾಧಾನ. ನಾನು ವಾರಕ್ಕೆ ಒಂದು ಸತಿ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಕೂಡ. ಇವಾಗ ಅಂದರೆ ಕಿಚನ್ ಕ್ಲೀನಿಂಗ್ ಅಂತ 1 ಡೇ ಇಟ್ಬಿಟ್ಟಿದ್ದೀನಿ. ಸೊ ಅವತ್ತು ಕಿಚನ್ ಕ್ಲೀನಿಂಗು, ಮಾಸ್ಟರ್ ಬೆಡ್ರೂಮ್ಗೆ 1 ಡೇ ಅವತ್ತದು, ಬಾತ್ರೂಮ್ ಕ್ಲೀನಿಂಗ್ 1 ಡೇ ಅವತ್ತು, ಅದು ಆ ಥರ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಆರಾಮಂತ ಅನಿಸ್ತಾ ಇದೆ. ನೋಡೋಣ ಎಷ್ಟು ದಿವಸ ಫಾಲೋ ಮಾಡ್ತೀನಿ ಅದನ್ನು ಅಂತ ಅಂದ್ಬಿಟ್ಟು. ಇಷ್ಟೇ ನನ್ನ ಒಂದು ಕ್ಲೀನಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಾಮೆಂಟ್. ತುಂಬ ಏನು ಕ್ಲೀನ್ ಮಾಡಿಲ್ಲ ನಾನು ಹಬ್ಬಕ್ಕೆ, ಸುಮ್ಮನೆ ರೂಮ್ಗಳಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನೋಡ್ಬೋದು ನೀವು ನನ್ನ ಟೈಮ್ ಟೇಬಲ್ನ ಇಲ್ಲಿ ಸ್ಟಿಕ್ ಮಾಡಿಬಿಟ್ಟಿದ್ದೀನಿ. ಹಾಗೆ ಇನ್ನು ಫ್ರಿಜ್ ಒಂದು ಒರೆಸ್ಕೊಂಡ್ರೆ ಆಲ್ಮೋಸ್ಟ್ ಕ್ಲೀನಿಂಗ್ ಮುಗಿಯುತ್ತೆ. ಸೊ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಮ ಕನ್ನಡದ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಹೋಗಿ ಬರೋಣ, ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.